ಜಸ್ಟಿಸ್ ಫಾರ್ ಸೌಜನ್ಯ. ಸಮೀರ್ ಎಮ್ ಡಿ ಅನ್ನೋರು ಒಬ್ಬ ಯೂಟ್ಯೂಬರು ಒಂದು ವೀಡಿಯೋ ಹಾಕಿದ್ರು ಒಂದು 4-5 ದಿನಗಳ ಕೆಳಗೆ. ಅದು ಚೆನ್ನಾಗಿ ವೈರಲ್ ಕೂಡ ಆಯಿತು. ಅದಕ್ಕೆ ಕೆಲವೊಂದಿಷ್ಟು ಮಹಾನ್ ಭಾವಗಳು ಕಮೆಂಟ್ಸು, ಕೆಲವೊಂದಿಷ್ಟು ಪೋಸ್ಟ್ಗಳು ಆಗ್ತಾಯಿದ್ರು. ನೋಡಿದೆ, ನಾಲಾಯಕ್ ಸೋಳೆ ಮಕ್ಕಳ, ಒಟ್ಟಿಗೆ ಅನ್ನ ತಿಂತೀರ, ಹೇಳಿ ತಿಂತೀರ? ಸ್ವಲ್ಪ ಯೋಚನೆ ಮಾಡೋ ಕಾಮನ್ ಸೆನ್ಸ್ ಇಲ್ಲಲ್ಲ ನಿಮ್ಗೆ? ಅಲ್ಲೇ ಒಂದು ಹುಡುಗಿಗೆ ಅನ್ಯಾಯ ಆಗೈತಿ. ಒಂದು 4-5 ಜನ ಸೇರಿ ರೇಪ್ ಮಾಡಿ ಆ ಹುಡುಗಿ ಪ್ರೈವೇಟ್ ಜಾಗದಾಗ 4 ಇಂಚ್ 5 ಇಂಚ್ 6 ಇಂಚ್ ಮಣ್ಣು ಹಾಕ್ಯಾರ. ಅಷ್ಟು ಅಸಹ್ಯವಾಗಿ, ಅಷ್ಟು ಕ್ರೂರವಾಗಿ ಮಾಡ್ಯಾರ. ಅದು ನಿಮ್ಗೆ ತಲೆಗೆ ಹೋಗ್ತಿಲ್ಲ, ಕಣ್ಣಿಗೂ ಕಾಣ್ತಿಲ್ಲಲ್ಲ. ಅದನ್ನು ಬಿಡ್ತೀರಾ? ಅಲ್ಲಿ ಧರ್ಮಸ್ಥಳದಕ್ಕೆ ಮಸಿ ಬಡೆ ಕೆಲಸ ಮಾಡಾಕೊಂತಾರ ಮುಸ್ಲಿಮ್ ಬಂದು, ಅಲ್ಲಿ ಧರ್ಮಸ್ಥಳದ ಹೆಸರು ಹಾಳು ಮಾಡಾಕೊಂತಾರ ಅನ್ನೋದ್ರ ಬಗ್ಗೆ ಬರೀ ಯೋಚನೆ ಮಾಡಾಕೊಂತಿರಲ್ಲ. ಒಂದು ಹುಡುಗಿಗೆ ಅನ್ಯಾಯ ಆಗೈತೆ, ಅಲ್ಲಿ ಒಂದು ಹುಡುಗಿ ಜೀವನ ಹಾಳಾಗೈತಿ, ಅಲ್ಲಿ ಎಷ್ಟೋ ಕುಟುಂಬಕ್ಕೆ ಅನ್ಯಾಯ ಆಗೈತಿ. ಅದ್ರ ಬಗ್ಗೆ ಮಾತಾಡೋದು ಬಿಟ್ಬಿಟ್ಟು ಉಳಿದಿದ್ದೆಲ್ಲದ್ರ ಬಗ್ಗೆ ಮಾತಾಡಕೊಂತಿರಲ್ಲ. ಇದು ನಾನು ಯಾಕೆ ಮಾತಾಡಕೊಂತೀನಪ್ಪ ಅಂದ್ರೆ, ನನ್ನ ಮನೆಗೂ ಹೆಣ್ಮಕ್ಳು ಅದಾರ. ನಾಳೆ ಮುಂದೊಂದು ದಿನ ನಮ್ಮ ಮನೇಲೂ ಆದರೂ ಆಗುತ್ತೆ ಅನ್ನೋ ಬೈಕ್ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಿಮ್ಗೆ ಇವಾಗ ಅರ್ಥ ಆಗಲ್ಲ. ನಿಮ್ಮ ಮನೇಲಿ ನಿಮ್ಮ ಹೆಣ್ಮಕ್ಳಿಗೂ ಈ ಥರ ಆಗುತ್ತೆ ನೋಡು, ಅವಾಗ ಗೊತ್ತಾಗುತ್ತೆ ನಿಮಗೆ. ಇನ್ನೊಂದು ಹೆಣ್ಣಿಗೆ ಆಗಿರೋ ನೋವು, ಅವ್ರ ಮನೆಯವ್ರಿಗೆ ಆಗಿರೋ ನೋವು ಏನು ಅಂತ ನಿಮ್ಗೆ ಅವಾಗ ಗೊತ್ತಾಗುತ್ತೆ, ಇವಾಗ ಗೊತ್ತಾಗಂಗಿಲ್ಲ. ನಿಮ್ಮಂಥವ್ರಿಂದನೇ ಕಣ್ರು, ನಿಮ್ಮಂಥವ್ರಿಂದನೇ ಹಿಂದೂ ಮುಸ್ಲಿಮ್ಸ್ ಮಧ್ಯೆ ಜಗಳ ಬಂದು ಒಬ್ರಿಗೊಬ್ರು ಹೊಡೆದಾಡ್ಕೊಂಡು ಸಾಯ್ತಾ ಇರೋದು ನಿಮ್ಮಂಥ ಬೋಳಿ ಮಕ್ಕಳಿಂದನೇ. ಮುಂದೊಂದು ದಿನ ನಿಮ್ಮನೆ ಹೆಣ್ಮಕ್ಳಿಗೂ ಹಿಂಗಾಯ್ತಪ್ಪ ಅಂತಂದ್ರೆ ಜಾತಿ ಧರ್ಮ ಅಂತೇಳಿ ಇದೇ ಥರ ಪೋಸ್ಟ್ ಕಮೆಂಟ್ಸ್ ಹಾಕೊಂಡು ಕೂತಿರ್ತೀರಾ? ನಾಚಿಕೆ ಆಗ್ಬೇಕು ನಿಮ್ಗೆ. ನೋಡ್ರಿ ಈ ಫೋಟೋ ನೋಡ್ರಿ. ಇದು ನೋಡ್ತಿದ್ರೆ ನಿಮ್ಗೆ ಹೊಟ್ಟಿ ಉರಿಯಲ್ಲ? ಊಹೆ ಮಾಡ್ಕೊಳ್ರಿ, ಈ ಜಾಗದಾಗ ನಮ್ಮ ಮನೆ ಹೆಣ್ಮಕ್ಳು ನಿಮ್ಮ ಮನೆ ಹೆಣ್ಮಕ್ಳು ಇದ್ದಿತ್ತಪ್ಪ ಅಂತಂದ್ರೆ ರಕ್ತ ಎಷ್ಟು ಕುದಿತಿತ್ತಂತ. ಅದನ್ನೆಲ್ಲ ಬಿಟ್ಬಿಟ್ಟು ಹಿಂದೂ ಮುಸ್ಲಿಮು ಜಾತಿ ಮಧ್ಯೆ ತೊಗೊಂಬಂದ್ಬಿಟ್ಟು ಲವ್ ಜಿಯಾದ ಅದು ಇದು ಅನ್ಕೊಂಡ್ಬಿಟ್ಟು ಈ ಕಮೆಂಟು ಪೋಸ್ಟ್ಗಳೆಲ್ಲ ಮಾಡ್ತಿದ್ದೀರಲ್ಲ, ನಿಮ್ಮ ಜನ್ಮಕ್ಕಿಷ್ಟು. ಹೌದು, ನಾನು ಒಬ್ಬ ಹಿಂದೂ ಆಗ್ಬಿಟ್ಟು ನಾನು ಹೇಳೋದು ಅದೇ. ಅದು ಜೈನ್ ಟೆಂಪಲ್, ಅದು ಜೈನ್ ಟೆಂಪಲ್ ಅಂತಲೇ ಡಿಕ್ಲೇರ್ ಆಗಿರೋದು. ಸಮೀರ್ ಅವರೇ, ಹೆದರ್ಕೊಳ್ಳೋಕೆ ಹೋಗ್ಬೇಡಿ. ನಾವು ನಿಮ್ಮ ಜೊತೆಗಿದೆ, ಇಡೀ ಕರ್ನಾಟಕ ನಿಮ್ಮ ಜೊತೆಗಿದೆ.